ಓಂ ಯೋಂತಃ ಪ್ರವಿಶ್ಯ ಮವಾಚಂ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಧನುಭಾವಾದೇಡಮೋ ಕೋಪಿ ವಾಗ್ಮೇ ಜಡಮತಿರಪಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसत्कृतोऽखाकारं वादिराजगुरुं वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान्मुनी नमः श्रीगुरुभ्यो नमः हरि ओम् ಭಗವಂತ ಸ ಈಕ್ಷತ ಇಮೇನು ಲೋಕಾಶ್ಚ ಲೋಕಪಾಲಾಶ್ಚ ಅನ್ನಮೇಭ್ಯ ಅಂತ ಹೇಳಿಕೊಂಡು ಭಗವಂತ ಲೋಕಪಾಲಕರನ್ನು ಅದೇ ರೀತಿಯಾಗಿ ಲೋಕಗಳನ್ನು ಎಲ್ಲವನ್ನೂ ಕೂಡ ಭಗವಂತ ಸೃಷ್ಟಿ ಮಾಡ್ತಾನೆ. ಎಲ್ಲವನ್ನು ಸೃಷ್ಟಿ ಮಾಡಿ ಅದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳ್ತದೆ ಅಂತಂದರೆ ತದ್ವಾಚ ಅಚಿಕೃಕ್ಷತೆ ತನ್ನಾಶಕ್ನೋತು ವಾಚಾಗ್ರಹೀತಂ ಅಂತ ಹೇಳಿಕೊಂಡು ಭಗವಂತ ಸರ್ವ ಪ್ರೇರಕತ್ವವನ್ನು ಭಗವಂತನಿಗೆ ಸಮರ್ಥನೆಯನ್ನು ಮಾಡ್ತಾರೆ. ಇಡೀ ಜಗತ್ತನ್ನು ನಿಯಮನೆ ಮಾಡಿ ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಆ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಪ್ರೇರಣೆ ಮಾಡತಕ್ಕಂಥವನು ಭಗವಂತ. ತದ್ವಿಷಯಕವಾಗಿ ಉಪನಿಷತ್ತು ಕಿಂಚಿತ್ತು ಹೇಳ್ತದೆ. ಏನು ಅಂತಂದರೆ ಸ ಈಕ್ಷತ ಕಥನ್ನಿದಂ ಮದ್ರತೆ ಸ್ಯಾತ್ ಸ ಈಕ್ಷತ ಕಥನೇನ ಪ್ರಪದ್ಯೇತಿ ಅಂತ ಹೇಳಿಕೊಂಡು ಭಗವಂತನ ಪ್ರೇರಕತ್ವವನ್ನು ಸಮರ್ಥನೆ ಮಾಡ್ತಾರೆ. ಇಡೀ ಜಗತ್ತಿಗೆ ಪ್ರೇರಕ ಹೇಗೆ ಅಂತ ಕೇಳಿದರೆ ಅದನ್ನು ಉಪನಿಷತ್ತು ಐತರೇಯ ಉಪನಿಷತ್ತು ತಿಳಿಸಿಕೊಡ್ತದೆ. ಇಡೀ ಬ್ರಹ್ಮಾದಿ ಜೀವರಾಶಿಗಳು ನನ್ನ ಪ್ರೇರಣೆ ಇಲ್ಲ ಅಂತಾದರೆ ಯಾವ ರೀತಿಯಾಗಿರತಕ್ಕಂತಹ ಪ್ರವೃತ್ತಿಯನ್ನು ಕೂಡ ಅವರು ಮಾಡುವುದಿಲ್ಲ. ಏನೋ ಪ್ರವೃತ್ತಿಗಳು ಕೂಡ ಅವರಿಂದ ನಡೆಯೋದಿಲ್ಲ ಅಂತ ಎಂಬುದನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಇಡೀ ಜಗತ್ತಿಗೆ ಪ್ರೇರಕನಾಗಿ ಇಡೀ ಜಗತ್ತಿನ ಒಳಗಡೆ ಹೋಗಿ ಅಲ್ಲಿ ಅದನ್ನು ನಡೆಸತಕ್ಕಂತಹ ಅದನ್ನು ಸಾಮರ್ಥ್ಯ ಅದು ಪ್ರೇರಣೆ ಅದು ಭಗವಂತನಿಗೆ. ಮತ್ತು ಭಗವಂತ ಬ್ರಹ್ಮನ ಶರೀರದ ಒಳಗೆ ಪ್ರವೇಶ ಮಾಡ್ತಾನೆ. ಆ ಬ್ರಹ್ಮನ ಶರೀರದಲ್ಲಿ ತಾನು ಪ್ರವೇಶ ಮಾಡಿ ತಾನು ಕೇವಲ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಭಗವಂತ ಎಲ್ಲಿದ್ದುಕೊಂಡೂ ಕೂಡ ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಆದರೆ ಭಗವಂತ ಏನು ಕೇಳಿದರೆ ಸ ಈಕ್ಷತ ಇದು ಇದು ವಾಚ ಅವಿವ್ಯಾಹೃತಂ ಪ್ರಾಣೇನ ಅಭಿಪ್ರಾಣಿತಂ ಇದು ಚಕ್ಷುಷಾ ದೃಷ್ಟಂ ಇದು ಶ್ರೋತ್ರೇಣ ಶ್ರುತಂ. ಹೀಗೆ ಆ ಭಗವಂತನ ಸಾಮರ್ಥ್ಯವನ್ನು ಉಪನಿಷತ್ತು ಹೇಳ್ತದೆ. ಹೇಗೆ ಅಂತ ಕೇಳಿದರೆ ತಾನು ಸಂಕಲ್ಪವನ್ನು ಮಾಡ್ತಾನೆ, ಇಚ್ಛೆಯನ್ನು ಪಡ್ತಾನೆ. ಇಚ್ಛೆಯನ್ನು ಪಟ್ಟು ಬ್ರಹ್ಮನ ಶರೀರಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಸುಷುಮ್ನಾ ನಾಡಿಯ ಮೂಲಕವಾಗಿ ಸುಖಪೂರ್ಣನಾಗಿರ್ತಕ್ಕಂತಹ ವಾಯುದೇವರ ಜೊತೆಗೆ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡ್ತಾನೆ. ಅದಾದ ಮೇಲೆ ಬ್ರಹ್ಮ ತನ್ನ ಪ್ರೇರಣೆಯಿಲ್ಲದೆ ವಾಗಭಿಮಾನಿಯಿಂದಾಗಿ ಮಾತನಾಡಿದರೆ ಪ್ರಾಣ
ಉಸಿರಾಟವನ್ನು ಮಾಡಿದರೆ ಚಕ್ಷುರಿಂದ್ರಿಯದ ಅಭಿಮಾನಿಯಾಗಿರತಕ್ಕಂತಹ ಸೂರ್ಯಚಂದ್ರಾದಿಗಳು ಅವರು ನೋಡಿದರೆ, ಹೀಗೆ ಶ್ರವಣೇಂದ್ರಿಯದ ಅಭಿಮಾನಿಯಾಗಿರ್ತಕ್ಕಂಥವನು, ತ್ವಗಭಿಮಾನಿಯಾಗಿರ್ತಕ್ಕಂಥವನು, ಇವರೆಲ್ಲರೂ ಕೂಡ ಪ್ರೇರಕ. ಇವರೆಲ್ಲರೂ ಕೂಡ ಯಾರಿಂದಾಗಿ ನಡೆಯುವಂತಹದ್ದು ಅಂತ ಕೇಳಿದರೆ, ಇವರ ಕ್ರಿಯೆಗಳು ಇದು ಭಗವಂತ ನಿಮಿತ್ತಕವಾಗಿ ಹೊರತು ಚಕ್ಷುರಿಂದ್ರಿಯದ ಅಭಿಮಾನಿ ನೋಡಬೇಕು ಅಂತಾದರೆ ಅಲ್ಲಿ ಚಕ್ಷುರ್ ನಿಯಾಮಕನಾಗಿ ಭಗವಂತನ ಒಂದು ರೂಪ ಇರಬೇಕು. ಅದಾದ ಮೇಲೆ ಶ್ರವಣೇಂದ್ರಿಯದ ಅಭಿಮಾನಿಯಾಗಿರ್ತಕ್ಕಂಥವನು, ಅಲ್ಲಿ ಆ ದಿಗ್ದೇವತೆಗಳು, ಅದರ ಜೊತೆಗೆ ಭಗವಂತನು ಕೂಡ ಇದ್ದಾಗ ಆ ಶ್ರವಣೇಂದ್ರಿಯ ಏನಾದರೂ ಕೂಡ ಕಾರ್ಯವನ್ನು ಮಾಡ್ತದೆ. ಹೀಗೆ ಎಲ್ಲ ತ್ವಗಭಿಮಾನಿ, ಮನೋಭಿಮಾನಿ, ಇನ್ನು ಅಪಾನಾದಿ ವಿಸರ್ಜನೆ, ವಾಯು ಉಪಸ್ಥ, ಇವರೆಲ್ಲರೂ ಕೂಡ ಭಗವಂತನ ಪ್ರೇರಣೆ ಇಲ್ಲ ಅಂತ ಆದರೆ ಯಾರೂ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಲ್ಲಿ ಇದ್ದುಕೊಂಡು ತನ್ಮೂಲಕವಾಗಿ ಅವನು ಕ್ರಿಯೆಯನ್ನು ಮಾಡಿದ ಅಂತಾದರೆ ಆವಾಗ ವಿಷ್ಣು ಪ್ರೇರಕ ಅಂತ ಆಗಿಬಿಡ್ತಾನೆ. ಭಗವಂತ ಇಡೀ ಜಗತ್ತಿಗೆ ಇದ್ದುಕೊಂಡು ಇಡೀ ಜಗತ್ತಿನ ದೇವತೆಗಳ ಪ್ರೇರಕ ಶಕ್ತಿ ತಾನು ಅಂತ ಅನ್ನಿಸಿಕೊಳ್ತಾನೆ. ಈ ವಿಷಯವನ್ನು ಭಾಷ್ಯಕಾರರು ಕೂಡ ಇದನ್ನು ಸ್ಪಷ್ಟಪಡಿಸ್ತಾರೆ. ಭಗವಂತ ಪ್ರೇರಕ ಎಂಬುದನ್ನು ದೇವತಾನ ಪ್ರವೇಶಾತ್ತು ಪೂರ್ವಮೇವ ಜನಾರ್ದನ ಅಂತ ಹೇಳಿಕೊಂಡು ವಿಷ್ಣುವಿದ್ಯವಿದ ಮಹ್ಯಂ, ನನ್ನನ್ನು ಭಗವಂತ ಅಂತ ಕರೀತಾರೆ. ಮತ್ತು ಸ್ವತಂತ್ರತೆ ಸರ್ವೇ ಮಧ್ವಶ ಏವ ನನ್ಯಥ, ಎಲ್ಲರೂ ಕೂಡ ಮಧ್ವಶ, ನನ್ನ ವಶದಲ್ಲಿಯೇ ಇದ್ದುಕೊಂಡು ಅವರೆಲ್ಲರೂ ಕೂಡ ಅವರವರ ಕಾರ್ಯವನ್ನು ಮಾಡತಕ್ಕಂತಹದ್ದು. ಮತ್ತು ಅವರಲ್ಲಿ ಪ್ರವೃತ್ತಿ ಹೇಗಾಗ್ತದೆ ಅಂತ ಕೇಳಿದರೆ, ಕೇವಲ ಅವರಿಂದ ಮಾತ್ರವಲ್ಲದೆ ಭಗವಂತನ ಜೊತೆಗೆ ಅವರೆಲ್ಲರೂ ಕೂಡ ಪ್ರವೃತ್ತಿ ಉಂಟಾಗುವಂತಹದ್ದು ಹೇಗೆ ಅಂತ ಕೇಳಿದರೆ, ಅಲ್ಲಿ ಭಗವಂತ ವಾಯುದೇವರ ಜೊತೆಗಿದ್ದುಕೊಂಡು ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಎಲ್ಲ ದೇವತೆಗಳ ಒಳಗಿದ್ದುಕೊಂಡು ಭಗವಂತ ಕ್ರಿಯೆಗಳನ್ನು ಮಾಡಿಸ್ತಾನೆ ಎಂಬುದಾಗಿ ಹೇಳುತ್ತಾರೆ. ಮತ್ತು ಅಷ್ಟು ಮಾತ್ರವಲ್ಲದೆ ಭಗವಂತ ಪ್ರೇರಕ ಅಂತ ಆಯಿತು. ಮತ್ತೊಂದು ದೊಡ್ಡ ಗುಣ ಏನು ಅಂತ ಕೇಳಿದರೆ ಭಗವಂತನದ್ದು ಅದು ಸ್ವಾತಂತ್ರ್ಯ ಎಂಬಂತಹ ಗುಣ. ಈ ಸ್ವಾತಂತ್ರ್ಯ ಇದು ಬೇರೆ ಇನ್ನಿತರ ಯಾರಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂತಹದ್ದು. ಜೀವನಲ್ಲಿ ಅಥವಾ ಇನ್ನಿತರಲ್ಲಿ ಯಾರಲ್ಲಿಯೂ ಕೂಡ ಈ ಗುಣ ಇದು ಇಲ್ಲವೇ ಇಲ್ಲ. ಎಲ್ಲಿಯೋ ಒಂದು ಅವರ ಸ್ವಾತಂತ್ರ್ಯ ಅದು ಕೆಲವೊಂದಷ್ಟು ವಿಚಾರಗಳಿಗೆ ಮಾತ್ರ, ಅಲ್ಲೂ ಕೂಡ ಪೂರ್ಣವಾಗಿರತಕ್ಕಂಥ ಸ್ವಾತಂತ್ರ್ಯವನ್ನು ಹೇಳಲಿಕ್ಕಾಗೋದೇ ಇಲ್ಲ. ಮತ್ತು ಪೂರ್ಣವಾಗಿರತಕ್ಕಂತಹ ಸ್ವಾತಂತ್ರ್ಯ ಅದು ಭಗವಂತನಲ್ಲಿ ಮಾತ್ರ ಎಂಬುದನ್ನು ಮಧ್ವಶ ಏವ ನನ್ಯಥ ಎಂಬಲ್ಲಿ ತೋರಿಸಿಕೊಡುತ್ತಾರೆ. ಅದಾದ ಮೇಲೆ ಜೀವನ ಜೊತೆಗೆ ಭಗವಂತ ಹೇಗಿರುತ್ತಾನೆ, ಜೀವನ ಸಹವರ್ತಿಯಾಗಿ ಅಲ್ಲಿ ಭಗವಂತನಿರ್ತಾನೆ. ಜೀವ ಏನಾದರೂ ಕೂಡ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ಆ ಜೀವ ಅಲ್ಲಿ ಭಗವಂತನ ವ್ಯಾಪಾರ ಬೇಕು. ಅದನ್ನು ಉಪನಿಷತ್ತು ತೋರಿಸಿಕೊಡ್ತದೆ. ಭಗವಂತ ಏನು ನಾರಾಯಣ ರೂಪದಿಂದಾಗಿ ಬ್ರಹ್ಮನ ಶರೀರದಲ್ಲಿ ಸುಷುಮ್ನಾ ನಾಡಿಯ ಮೂಲಕವಾಗಿ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿ ಪ್ರವೇಶ ಮಾಡಿ ಪೂರ್ಣ ಅಲ್ಲಿ ಒಂದು ಸ್ಥಾನಗಳನ್ನು ಹೇಳ್ತಾರೆ. ಇಡೀ ಸ್ವಪ್ನಸ್ಥಾನ, ಮತ್ತೊಂದು ಕಂಠ, ಇನ್ನೊಂದು ಹೃದಯ, ಈ ಮೂರು ಭಗವಂತ ಮೂರೂ ಅವಸ್ಥಾನಿಯಾಮಕನಾಗಿ ಇರ್ತಾನೆ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ವಾಸುದೇವ ರೂಪವು ಅದು ಭಗವಂತನದ್ದೇ.
ಇಲ್ಲಿ ಈ ಮೂರು ರೂಪಗಳು ಅವಸ್ಥಾತ್ರಯ, ಯಾವುದು ಜೀವನಿಗಿರತಕ್ಕಂಥ ಅವಸ್ಥೆಗಳು ಮೂರು. ಒಂದು ಪ್ರಸಿದ್ಧವಾಗಿ ಎಚ್ಚರ, ಅದು ಮಾತ್ರ. ಅದಾದ ಮೇಲೆ ಸ್ವಪ್ನ, ಸುಷುಪ್ತಿ. ಹೀಗೆ ಎಚ್ಚರದ ವ್ಯವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಈ ಮೂರೂ ಕೂಡ ಜೀವನಿಗಿರತಕ್ಕಂತಹದ್ದು. ಈ ಮೂರು ಭಗವಂತನ ಅಧೀನವಾಗಿ ತಾನು ಒಂದೊಂದು ಸ್ಥಾನಗಳಲ್ಲಿ, ಕಣ್ಣಿನಲ್ಲಿ ದಕ್ಷಿಣಾಕ್ಷಿಯಲ್ಲಿರ್ತಾನೆ, ಅದಾದ ಮೇಲೆ ಕಂಠದಲ್ಲಿರ್ತಾನೆ, ಅದಾದ ಮೇಲೆ ಮುಂದೆ ಹೃದಯದಲ್ಲಿ. ಹೀಗೆ ಮೂರು ಅವಸ್ಥೆಗಳಲ್ಲಿ, ಮೂರು ವ್ಯವಸ್ಥೆಗಳಲ್ಲಿ ಭಗವಂತ ತನ್ನ ವ್ಯಾಪಾರವನ್ನು ತೋರಿಸಿಕೊಂಡು ತಾನು ಜೀವನ ಸಹವರ್ತಿಯಾಗಿ, ಜೀವನ ಜೊತೆಗಿದ್ದುಕೊಂಡು ಕೂಡ ಜೀವನ ಪೂರ್ಣ ನಿಯಂತ್ರಣ. ಯಾಕೆಂದರೆ ಜೀವನಿಗೆ ಸ್ವಾತಂತ್ರ್ಯದ ಲವಲೇಶವೂ ಇಲ್ಲ. ಯಾಕೆ ಅವನಿಗೆ ಸ್ವಾತಂತ್ರ್ಯ ಅಂತ ಹೇಳಿದ್ರೇ ಜೀವನಿಗೆ ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ಜೀವನ ಪೂರ್ಣವಾಗಿರತಕ್ಕಂತಹ ನಿಯಂತ್ರಣ ಅದು ಭಗವಂತನಲ್ಲಿ ಇರುವಂತಹದ್ದು ಅಂತ ಹೇಳಿಕೊಂಡು ಹೀಗೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದಾದ ಮೇಲೆ ಇದಿಮತ್ವ ವಿರಿಂಜಸ್ಯ ಶರೀರಂ ಪ್ರವಿವೇಶ ಸಹ ಮೂರ್ಧನ್ಯ ಅನಾಡ್ಯ ಪ್ರಥಮಂ ಬ್ರಹ್ಮವಾಯು ಸಮನ್ವಿತ ಅಗ್ನಿಯಾದಯಸ್ತದ ಪಶ್ಚಾತ್ ಪ್ರವಿಷ್ಟಾನ್ ತನ್ನಿಯೋಜಿತ ಅಂತ ಹೇಳಿಕೊಂಡು ಭಗವಂತ ಆ ವಿಚಾರವನ್ನು ಆಚಾರ್ಯರು ತಾವು ಭಾಷ್ಯದಕಾರರು ಅದನ್ನು ತೋರಿಸಿಕೊಡ್ತಾರೆ. ಉಪನಿಷತ್ತಿನಲ್ಲಿ ಜೀವನ ಶರೀರದಲ್ಲಿ ಜೀವನ ವ್ಯವಸ್ಥೆಯಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಅದನ್ನು ಕೇವಲ ಹೇಳುವಿಕೆ ಮಾತ್ರ ಅಲ್ಲ, ಮತ್ತು ಅದನ್ನು ಪ್ರಮಾಣಪೂರ್ವಕವಾಗಿ ಭಗವಂತನ ಪೂರ್ಣವಾಗಿರತಕ್ಕಂತಹ ಅನುಗ್ರಹ ಜೀವನಿಗಿರ್ತದೆ, ಜೀವನ ಜೊತೆಗೆ ಅದು ಸದಾಕಾಲವೂ ಇರ್ತದೆ ಎಂಬುದನ್ನು ಉಪನಿಷತ್ತು ಹೇಳಿದ್ದನ್ನು ಅದನ್ನು ಭಾಷ್ಯಕಾರರು ಕೂಡ ಅದನ್ನು ಸ್ಪಷ್ಟಪಡಿಸ್ತಾರೆ. ಹೇಗೆ ಅಂತಂದರೆ ಭಗವಂತ ವಾಯುದೇವರ ಸಹಿತನಾಗಿ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡ್ತಾನೆ. ಆ ಸುಷುಮ್ನಾ ನಾಡಿಯ ಮೂಲಕವಾಗಿ ಶಿರಸ್ಸಲ್ಲಿರತಕ್ಕಂತಹ ಸುಷುಮ್ನಾ ನಾಡಿಯ ಮೂಲಕವಾಗಿ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿ ಅದಾದ ಮೇಲೆ ಇತರ ದೇವತೆಗಳು ಕೂಡ ಭಗವಂತನ ಆಜ್ಞಾನುಸಾರಿಗಳಾಗಿ ಅವರೂ ಕೂಡ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಆ ಭಗವಂತ ಆ ದೇಹವನ್ನು ಪ್ರವೇಶ ಮಾಡಿದ ಅಲ್ಲಿ ನಾರಾಯಣ ವಾಸುದೇವ ಎಂಬಂಥ ರೂಪದಿಂದಾಗಿ ತಾನು ಸನ್ನಿಹಿತನಾದ. ಅದಾದ ಮೇಲೆ ದಕ್ಷಿಣಾಕ್ಷಿ, ಕಂಠಸ್ಥಾನ, ಹೃದಯಸ್ಥಾನ, ಹೀಗೆ ಮೂರು ಸ್ಥಾನಗಳನ್ನು ಹೇಳ್ತಾನೆ. ಜೀವನಿಗೆ ಜಾಗೃತಾವಸ್ಥಾ ನಿಯಾಮಕ, ಸ್ವಪ್ನಾವಸ್ಥಾ ನಿಯಾಮಕ, ಸುಷುಪ್ತಿಯವಸ್ಥಾ ನಿಯಾಮಕ, ಈ ಮೂರೂ ಅವಸ್ಥೆಗಳಿಗೂ ಕೂಡ ಭಗವಂತ ಪೂರ್ಣ ನಿಯಾಮಕ. ಜಾಗೃತಾವಸ್ಥೆಯು ನಾವು ಜಾಗೃತಾವಸ್ಥೆಯಲ್ಲಿ ಇದ್ದೇವೆ ಎಂದಾದರೆ ಭಗವಂತ ವಿಶ್ವನಾಮಕನಾಗಿ ನಮ್ಮ ಜೊತೆಗಿದ್ದಾನೆ ಅಂತ ಅರ್ಥ. ಇನ್ನು ನಾವು ಸ್ವಪ್ನಾವಸ್ಥೆಯೋ ಸುಷುಪ್ತಿಯವಸ್ಥೆಗೆ ಹೋಗ್ತೇವೆ ಅಂತಾದರೆ ಅಲ್ಲಿಯೂ ಕೂಡ ಭಗವಂತ ಕಂಠಗತನಾಗಿ, ಅದಾದ ಮೇಲೆ ಅಲ್ಲಿ ದೇಹ ಹೃದಯದಲ್ಲಿ, ಹೀಗೆ ತಾನು ಒಂದೊಂದು ಕಡೆಗಳಲ್ಲಿ ತನ್ನ ರೂಪವನ್ನು ಇರಿಸಿ ಅಲ್ಲಿ ಇದ್ದುಕೊಂಡು ಜೀವನವನ್ನು ತತ್ತತ್ ಅವಸ್ಥೆಗಳಿಗೆ ಕರೆದುಕೊಂಡು ಹೋಗತಕ್ಕಂತಹ ಮುಖ್ಯವಾಗಿರತಕ್ಕಂತಹ ಒಬ್ಬ ನಿಯಾಮಕ ಅದು ಭಗವಂತ. ಅದಕ್ಕೋಸ್ಕರವಾಗಿ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ, ಈ ಮೂರೂ ಅವಸ್ಥೆಗಳು ಕೂಡ ಜೀವನ ಅಧೀನವಾಗಿರತಕ್ಕಂತಹದ್ದಲ್ಲವೇ ಅಲ್ಲ. ಇದು ಪೂರ್ಣವಾಗಿ ಭಗವಂತನದ್ದೇ ಅಂತ ಹೇಳಿಕೊಂಡು ಅದನ್ನು ಹೇಳ್ತಾನೆ. ಹೀಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಜೀವನಿಗೆ ಕೊಡ್ತಾ, ಜೀವನಿಗೆ ಕಾಲಕಾಲಕ್ಕೆ ಜಾಗೃತಾದ ಅವಸ್ಥೆಗಳು, ಸ್ವಪ್ನಾವಸ್ಥೆ, ಸುಷುಪ್ತಿಯವಸ್ಥೆ ಎಲ್ಲ ಅವಸ್ಥೆಗಳನ್ನು ಕೂಡ ನಿಯಮಿತವಾಗಿ ತಾನಿಟ್ಟು ಇರಿಸಿಕೊಂಡು ಅಲ್ಲಿ ಸನ್ನಿಹಿತನಾಗಿರ್ತಾನೆ.
ಭಗವಂತ ನಾರಾಯಣ ಸುಷುಮ್ನ ನಾಡಿಯಲ್ಲಿ ಮುಖ್ಯವಾಗಿರತಕ್ಕಂತಹ ಬ್ರಹ್ಮನಾಡಿಯಲ್ಲಿ ಭಗವಂತ ಸದಾಕಾಲದಲ್ಲೂ ಕೂಡ ಅವನು ಸನ್ನಿಹಿತನಾಗಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನ ಅಧೀನವಾಗಿರತಕ್ಕಂತಹ ಜೀವನ ಕರ್ತೃತ್ವವನ್ನು ಹೇಳ್ತಾರೆ ಹೊರತು ಜೀವನಿಗೇ ಸ್ವತಂತ್ರವಾಗಿ ಜಾಗೃತ ವ್ಯವಸ್ಥೆಯೋ ಅಥವಾ ಜಾಗೃತ ಸ್ವಪ್ನ ಸುಷುಪ್ತಿ ಯಾವುದೂ ಕೂಡ ಜೀವನಿಗೆ ಬೇಕು ಅಂತಾದಾಗ ಆಗುವಂತಹದ್ದಲ್ಲ. ಮತ್ತು ಭಗವಂತ ಈ ಅವಸ್ಥೆಗಳನ್ನು ಕೊಟ್ಟ ಅಂತಾದರೆ ಮಾತ್ರ ಆವಾಗ ಆ ಎಲ್ಲ ಅವಸ್ಥೆಗಳು ಕೂಡ ಇರುವಂತಹದ್ದು. ಚೆನ್ನಾಗಿ ಎಚ್ಚರ ಇರಬೇಕು. ಅದಾದ ಮೇಲೆ ಸ್ವಪ್ನ ಸುಷುಪ್ತಿ ಇದೆಲ್ಲವೂ ಕೂಡ ಭಗವಂತ ಜೀವನಿಗೆ ಕೊಡ್ತಾನೆ. ಮತ್ತು ಕೊಡುವುದು ಕೂಡ ತನ್ನ ಜೊತೆಗಿದ್ದುಕೊಂಡು ಜೀವನಿಗೆ ಕೇವಲ ಅವನನ್ನೇ ಇರಿಸಿಕೊಂಡು ಅವನು ವ್ಯವಸ್ಥೆ ಮಾಡೋದಲ್ಲ, ಮತ್ತು ಜೀವನ ಸಹವರ್ತಿಯಾಗಿ ಭಗವಂತ ತತ್ತವಸ್ಥೆಗಳನ್ನು ಜೀವನಿಗೆ ನೀಡ್ತಾನೆ ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತ ಏನು ಅಂತ ಕೇಳಿದರೆ ಹೇಳ್ತಾರೆ, ಭಗವಂತನ ಅವತಾರ ರೂಪಗಳು, ಭಗವಂತನ ಮೂಲರೂಪ. ಅಲ್ಲಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಅಂತ ಹೇಳಿಕೊಂಡು ಎಲ್ಲ ರೂಪಗಳು ಪೂರ್ಣ ಅಂತ ಹೇಳಿಕೊಂಡು ಉಪನಿಷತ್ತು ಹೇಳಿದೆ ಆರಂಭದಲ್ಲಿ. ಆದರೆ ಅದನ್ನು ಮತ್ತಷ್ಟು ಸ್ಪಷ್ಟಪಡಿಸ್ತಾರೆ. ಸ ಜಾತಃ ಭೂತಾನಿ ಅಭಿವ್ಯಕ್ಯತೆ ಕಿಮಿಹಾನ್ಯಂ ವಾ ಅವಶಂತಿ ಸ ಏತಮೇವ ಪುರುಷಂ ಬ್ರಹ್ಮ ಕಥಂ ಅಪಶ್ಯತ್ ಅಂತ ಹೇಳಿಕೊಂಡು ಆ ವಿಚಾರವನ್ನು ಪ್ರಸ್ತುತಪಡಿಸ್ತಾರೆ. ಭಗವಂತ ಬ್ರಹ್ಮನ ಹೃದಯದಲ್ಲಿ ಮತ್ಸ್ಯಾದಿ ರೂಪಗಳಿಂದ ಪ್ರಾದುರ್ಭೂತನಾಗಿ ಎಲ್ಲ ಜೀವರಾಶಿಗಳ ಜೊತೆಗೆ ಪ್ರವೇಶಿಸಿರ್ತಾನೆ. ಸರಿ, ಅವನನ್ನು ಅನ್ಯನಾಗಿರ್ತಕ್ಕಂಥವನು ಯಾರಾದರೂ ಪ್ರೇರಕ ಇರ್ಬೋದಲ್ವ? ಜೀವ ತಾನೇ ಎಲ್ಲವನ್ನೂ ಕೂಡ ಮಾಡ್ತಾನೆ ಅಂತ ಹೇಳ್ಬೋದಲ್ವ? ಯಾಕೆ ನೀವು ಅದರ ಮಧ್ಯದಲ್ಲಿ ಭಗವಂತನನ್ನು ಕಲ್ಪನೆ ಮಾಡಬೇಕು? ಜೀವನಿಗೇ ಎಲ್ಲ ಕರ್ತೃತ್ವವನ್ನು ಒಪ್ಪಿಕೊಂಡು ಬಿಡಿ, ಜೀವನೇ ಎಲ್ಲವನ್ನು ಮಾಡ್ತಾನೆ. ಅದಕ್ಕಿಂತ ಭಿನ್ನನಾಗಿರ್ತಕ್ಕಂಥ ಭಗವಂತನನ್ನು ಕಲ್ಪನೆ ಮಾಡೋದೇ ಬೇಡ. ಭಗವಂತನನ್ನು ಕಲ್ಪನೆ ಮಾಡಿದರೆ ಆವಾಗ ಎಲ್ಲ ಸಮಸ್ಯೆಗಳು. ಅದಕ್ಕಿಂತ ಜೀವನೇ ಎಲ್ಲವನ್ನು ಮಾಡ್ತಾನೆ, ಜೀವನಿಗೇನೆ ಸ್ವಾತಂತ್ರ್ಯ ಉಂಟು. ಆದ್ದರಿಂದ ಜೀವನೇ ಎಲ್ಲವನ್ನೂ ಕೂಡ ಮಾಡಲಿಕ್ಕಾಗದೆ ತಾನು ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಯಾವ ಅವಸ್ಥೆಗಳನ್ನು ಕೂಡ ಅವನು ಹೊಂದಕ್ಕೆ ಸಾಮರ್ಥ್ಯ ಇದೆ. ಆದ್ದರಿಂದ ಈ ಭಗವಂತನ ವ್ಯವಸ್ಥೆನೇ ಬೇಡ, ಭಗವಂತನನ್ನು ಕಲ್ಪನೆ ಮಾಡಿಕೊಳ್ಳೋದೇ ಬೇಡ. ಭಗವಂತನನ್ನು ತಂದಿರ್ತಾನೆ ಎಲ್ಲ ಸಮಸ್ಯೆಗಳು. ಯಾರೋ ಒಬ್ಬ ಗುಣಪೂರ್ಣನಾಗಿರ್ತಕ್ಕಂಥವನು ಭಗವಂತ ಬೇಕು, ಅವನು ಎಲ್ಲವನ್ನು ನಿಯಮನೆ ಮಾಡ್ತಾನೆ, ಜೀವನ ಜೊತೆಗಿರ್ತಾನೆ, ಇದೆಲ್ಲ ಹೇಳಬೇಕು. ಬೇಡವೇ ಬೇಡ, ಭಗವಂತನನ್ನು ಕಲ್ಪನೆ ಮಾಡೋದೇ ಬೇಡ. ಜೀವನಿಗೆ ಎಲ್ಲ ಸಾಮರ್ಥ್ಯ ಉಂಟು ಅಂತ ಹೇಳಿಬಿಡುವ, ಅದು ಸರ್ವತಾ ಇಲ್ಲವೇ ಇಲ್ಲ. ಜೀವನಿಗೆ ಕಿಂಚಿತ್ ಸ್ವಾತಂತ್ರ್ಯವೂ ಇಲ್ಲವೇ ಇಲ್ಲ. ಯಾಕೆ? ಜೀವನ ಅಸ್ವಾತಂತ್ರ್ಯ ಅವನಿಗೇ ಅನುಭವವೇದ್ಯ. ಯಾಕೆ? ಜೀವನಿಗೆ ಎಲ್ಲಿಯೋ ಒಂದು ಕಿಂಚಿತ್ತಾಗಿ ಬೇಕಾದರೆ ಅವನಿಗೆ ಸ್ವಾತಂತ್ರ್ಯ ಹೇಳ್ಬೋದಷ್ಟೇ, ಅದೂ ಇಲ್ಲವೇ ಇಲ್ಲ. ಆದರೆ ಪೂರ್ಣವಾಗಿ ಅಧೀನ ಅದು ಭಗವಂತನದ್ದೇ. ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ, ಜಾಗೃತಾವಸ್ಥೆ ಬೇಕು ಅಂತ ಹೇಳಿದರೂ ಕೂಡ ಕೆಲವು ಸಂದರ್ಭದಲ್ಲಿ ಇರುವುದಿಲ್ಲ. ಇನ್ನು ಸ್ವಪ್ನಾವಸ್ಥೆ, ಸ್ವಪ್ನ ಕಾಣಬೇಕು ಅಂತಾದರೂ ಕೂಡ ಸಾಧ್ಯ ಇಲ್ಲ. ನಾನೇ ಸ್ವಪ್ನ ಕಾಣಬೇಕು ಅಂತ ಹೇಳಿದರೂ ಸಾಧ್ಯ ಇಲ್ಲ. ಅದಾದ ಮೇಲೆ ಸುಷುಪ್ತ್ಯವಸ್ಥೆ, ಗಾಢವಾಗಿರತಕ್ಕಂಥ ನಿದ್ರೆ, ಇದೆಲ್ಲವೂ ಕೂಡ ಭಗವಂತನದ್ದೇ ಪೂರ್ಣವಾಗಿರತಕ್ಕಂಥ ಅಧೀನ. ಹೊರತು ಜೀವನ ಕಿಂಚಿತ್ತೂ ಕೂಡ ಅದರಲ್ಲಿ ಸ್ವಾತಂತ್ರ್ಯವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಅದನ್ನೇ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದರೆ, ಭಗವಂತನನ್ನು ಬಿಟ್ಟು ಬೇರೆ ಯಾರಾದರೂ ಕೂಡ ಪ್ರೇರಕರಾಗಿರ್ತಕ್ಕಂಥವ್ರು ಇದ್ದಾರಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಭಗವಂತನನ್ನು ಬಿಟ್ಟು ಲೋಕದಲ್ಲಿ ಇನ್ನು ಯಾರಾದರೂ ಪ್ರೇರಕರು ಇದ್ದಾರಾ? ಪ್ರೇರಕತ್ವ ಇಲ್ಲವೇ ಇಲ್ಲ. ಅನ್ಯ ಪ್ರೇರಕರು ಇಲ್ಲವೇ ಇಲ್ಲ. ಜೀವನಿಗೆ ಪ್ರೇರಣೆ ಮಾಡತಕ್ಕಂತಹ ಶಕ್ತಿ ಅದು ಭಗವಂತನದ್ದೇ.
ಸರಿ, ಇದು ಹೇಗೆ, ಇದಕ್ಕೇನಾದರೂ ಪ್ರಮಾಣಗಳುಂಟಾ ಅಂತ ಕೇಳಿದರೆ ಹೌದು, ಆ ವಿಚಾರವನ್ನು ಉಪನಿಷತ್ತು ಹೇಳ್ತದೆ. ಏನು ಅಂತ ಕೇಳಿದರೆ, ಭಗವಂತ ಮೂಲರೂಪ, ಅವನ ಮೂಲರೂಪದಿಂದಾಗಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಈ ಪರಿಪೂರ್ಣನಾಗಿರತಕ್ಕಂತಹ ಭಗವಂತ ಇದಂ ಅಂತ ಹೇಳ್ತಾರೆ. ಯಾವುದು? ಅವತಾರ ರೂಪಗಳು. ಭಗವಂತನ ಅವತಾರ ರೂಪಗಳು ಇದೆ. ಮತ್ಸ್ಯಾದಿಗಳು, ಮತ್ಸ್ಯಾದಿ, ಕೂರ್ಮಾದಿ ಇತ್ಯಾದಿ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಅದಾದ ಮೇಲೆ ಭಗವಂತನ ವೇದವ್ಯಾಸಾದಿ ರೂಪಗಳು, ಈ ಎಲ್ಲ ರೂಪಗಳು ಕೂಡ ಪೂರ್ಣವೇ. ಅದರಲ್ಲಿ ಕಿಂಚಿತ್ತೂ ಕೂಡ ಸಂಶಯ ಇಲ್ಲ. ಭಗವಂತ ಹೇಗೆ ಮೂಲ ರೂಪದಲ್ಲಿ ಇದ್ದಾನೋ ಅದೇ ರೀತಿಯಾಗಿ ಅಲ್ಲಿ ಎಷ್ಟು ಸಾಮರ್ಥ್ಯ ಉಂಟು, ಅದೇ ಸಾಮರ್ಥ್ಯ ಭಗವಂತನಿಗೆ ಅವತಾರಗಳಲ್ಲಿ ಕೂಡ ಅಷ್ಟೇ ಸಾಮರ್ಥ್ಯ ಉಂಟು. ದೃಷ್ಟಾಂತ ಅಗ್ನಿ. ಅಗ್ನಿಗೆ ಇಲ್ಲಿರತಕ್ಕಂತಹ ಅಗ್ನಿಗೆ ಸಾಮರ್ಥ್ಯ ಜಾಸ್ತಿ, ಬೇರೆ ಕಡೆ ಇರತಕ್ಕಂತಹ ಅಗ್ನಿಗೆ ಸುಡತಕ್ಕಂಥ ಸಾಮರ್ಥ್ಯ ಇಲ್ಲ. ಹಾಗೆ ಹೇಳಲಿಕ್ಕಾಗೋದೇ ಇಲ್ಲ. ಯಾವ ರೀತಿಯಾಗಿ ಇಲ್ಲಿರತಕ್ಕಂತಹ ಅಗ್ನಿಗೆ ಸುಡುವಂತಹ ಸಾಮರ್ಥ್ಯ ಉಂಟು, ದಹನ ಎಂಬಂತಹ ಸಾಮರ್ಥ್ಯ ಉಂಟು, ಅದೇ ಸಾಮರ್ಥ್ಯ ಬೇರೆ ಕಡೆಗಳಲ್ಲಿ, ಬೇರೆ ದೇಶ, ಬೇರೆ ಕಾಲಗಳಲ್ಲಿರತಕ್ಕಂತಹ ಅಗ್ನಿಗೂ ಕೂಡ ಅದೇ ಸಾಮರ್ಥ್ಯ. ಅದರಲ್ಲಿರ್ತಕ್ಕಂತಹ ಸಾಮರ್ಥ್ಯ ಏನು ಕಮ್ಮಿ ಆಗುವುದಿಲ್ಲ. ಅದೇ ರೀತಿಯಾಗಿ ಭಗವಂತ ಮೂಲ ರೂಪದಲ್ಲಿ ಏನನ್ನು ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನೋ ಅದೇ ಸಾಮರ್ಥ್ಯ ತಾನು ಅವತಾರಗಳಲ್ಲಿಯೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಆದರೆ ಕೆಲವು ಸಂದರ್ಭದಲ್ಲಿ ಅದನ್ನು ವ್ಯಕ್ತಪಡಿಸೋದಿಲ್ಲ ಅಷ್ಟೇ. ಯಾವಾಗ ಏನು ಕೆಲವು ದೇಶಕಾಲಕ್ಕನುಸಾರವಾಗಿ ಭಗವಂತ ಕೆಲವರನ್ನು ವ್ಯಕ್ತಪಡಿಸ್ತಾನಷ್ಟೇ. ಎಲ್ಲ ಕಾಲದಲ್ಲೂ ಕೂಡ ಭಗವಂತನಿಗೆ ಸೃಷ್ಟಿ ಮಾಡತಕ್ಕಂತಹ ಸಾಮರ್ಥ್ಯ ಅದು ಅವನದ್ದು ಸ್ವಭಾವ. ಅದನ್ನು ಸೃಷ್ಟಿಯಾದ ಮೇಲೆ ಮತ್ತೆ ಪುನಃ ಭಗವಂತ ಸೃಷ್ಟಿ ಮಾಡ್ತಾ ಇರಲಿ ಅಂತ ಹೇಳಿದರೆ ಇಲ್ಲ. ಭಗವಂತನದ್ದು ಸೃಷ್ಟಿಗುಣ ಎಂಬುದು ಅದು ಎಲ್ಲ ಕಾಲದಲ್ಲೂ ಇರ್ತದೆ. ಹಾಗಿದ್ರೆ ಸೃಷ್ಟಿಯಾದ ಮೇಲೆ ಮತ್ತೆ ಪುನಃ ಬೇರೆಯನ್ನು ಸೃಷ್ಟಿ ಮಾಡ್ತಾ ಇರಲಿ ಅಂತ ಹೇಳಿದರೆ ಇಲ್ಲ. ಅದೇನು, ಯಾವ ಕಾಲಕ್ಕೆ ಯಾವ ಗುಣವನ್ನು ವ್ಯಕ್ತಪಡಿಸಬೇಕು ಆ ಗುಣವನ್ನು ವ್ಯಕ್ತಪಡಿಸ್ತಾನೆ. ಸೃಷ್ಟಿ ಕಾಲಕ್ಕೆ ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಗುಣವನ್ನು ವ್ಯಕ್ತಪಡಿಸ್ತಾನೆ. ಮತ್ತು ಸಂಹಾರ ಕಾಲಕ್ಕಾಗುವಾಗ ಸಂಹಾರಕ್ಕೆ ಬೇಕಾಗಿರ್ತಕ್ಕಂತಹ ಗುಣವನ್ನು ವ್ಯಕ್ತಪಡಿಸ್ತಾನೆ. ಹೀಗೆ ಭಗವಂತ ಆಯಾಯ ಗುಣವನ್ನು ಆಯಾಯ ಸಂದರ್ಭದಲ್ಲಿ ಅವನು ವ್ಯಕ್ತಪಡಿಸ್ತಾನೆ. ಇದು ಭಗವಂತನ ಕೋಹ್ಯನ್ಯಸ್ತಮೃತೆ ವಿಷ್ಣು ಯತ್ಕರ್ಮ ಕರಿಷ್ಯತಿ. ಪ್ರಶ್ನೆಯನ್ನು ಮಾಡ್ತಾರೆ, ನನ್ನನ್ನು ಬಿಟ್ಟು ಭಗವಂತ ಇದು ಸಂಹಿತೆಯ ಮಾತನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಹೇಳುವಾಗಲೂ ಕೂಡ ಕೋಹ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕರ್ಮವೇತ್ ಅಂತ ಹೇಳಿಕೊಂಡು ಮಹಾಭಾರತವನ್ನು ಮಾಡಬೇಕು ಅಂತ ಆದರೆ ಕೋಹ್ಯನ್ಯ ಪುಂಡರೀಕಾಕ್ಷ ಭಗವಂತನನ್ನು ಬಿಟ್ಟು ಇನ್ನಿತರ ಯಾರು ತಾನೇ ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು? ಯಾರಿಂದಲೂ ಸಾಮರ್ಥ್ಯ ಇಲ್ಲ. ಕೋಹ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃತ್ಪವೇತ್. ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ಅಂತಾದರೆ ಅವನು ಸಿದ್ಧ, ಜ್ಞಾನಿ, ಭಗವಂತ ಎಂಬುದು ಸಿದ್ಧ. ಅದನ್ನು ಇಲ್ಲಿ ಹೇಳ್ತಾರೆ, ತಥಾ ಜೀವೇಶು ಸರ್ವೇಶು ಪ್ರವಿಷ್ಟ. ಭಗವಂತ ತಾನೇ ಇಚ್ಛೆಪಟ್ಟು ಎಲ್ಲ ಜೀವರಾಶಿಗಳಿಗೆ ಒಳಗೆ ಹೋಗಿ ತಾನಿದ್ದು ಅವರವರ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ಪ್ರವೃತ್ತಿಗಳನ್ನು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಶಕ್ತಿಗಳನ್ನು ತಾನು ತೋರಿಸ್ತಾನೆ ಅಂತ ಹೇಳ್ತಾರೆ. ಭಗವಂತ ನಿತ್ಯನಾಗಿರ್ತಕ್ಕಂಥ ಭಗವಂತನಿಗೆ ಹುಟ್ಟುವಿಕೆ ಅಂತ ಹೇಳಿದರು, ಅದು ಅಸಂಭವ. ಭಗವಂತ ನಿತ್ಯ ಅಂತ ಆದಮೇಲೆ ರಾಮ ಹುಟ್ಟಿದ, ಕೃಷ್ಣ ಹುಟ್ಟಿದ, ಮತ್ಸ್ಯಾದಿ ರೂಪಗಳು ಆಯಿತು, ಕೂರ್ಮಾದಿ ಅವತಾರಗಳನ್ನು ತಾಳಿದ, ಇದೆಲ್ಲ ನಿತ್ಯನಾಗಿರತಕ್ಕಂಥ ನಿತ್ಯ ವಸ್ತುಗಳಿಗೆ ಹುಟ್ಟು ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಭಗವಂತ ನಿತ್ಯ ಹೌದು. ಮತ್ತು ಭಗವಂತ ಹುಟ್ಟಿದ ಅಂತ ಎಂಬಂಥ ವಾಕ್ಯಗಳನ್ನು ನಾವು ಯಾವ ರೀತಿಯಾಗಿ ಕೂಡಿಸ್ತೇವೆ ಅಂತ ಹೇಳಿದರೆ, ನಿತ್ಯನಾಗಿರ್ತಕ್ಕಂಥ ಭಗವಂತ ಕಂಡ ಯಾವುದೋ ಒಂದು ಅಧಿಷ್ಠಾನದಲ್ಲಿ
ವಸುದೇವ ದೇವಕಿಯರಲ್ಲಿ ಕಂಡ, ದಶರಥನಲ್ಲಿ ಕಂಡ, ಹೀಗೆ ಎಲ್ಲ ಅವರೆಲ್ಲ ನಿಮಿತ್ತಗಳನ್ನಾಗಿಟ್ಟುಕೊಂಡು ಭಗವಂತ ಕಂಡ ಅಂತ ಹೇಗೆ ನಾವು ಅರ್ಥ ಮಾಡ್ತೇವೋ ಅದೇ ರೀತಿಯಾಗಿ ಭಗವಂತನ ಎಲ್ಲ ಗುಣಗಳು ಸಾರ್ವಕಾಲಿಕವೇ. ಮತ್ತು ಕೆಲವೊಂದು ಸಂದರ್ಭಕ್ಕನುಸಾರವಾಗಿ ಕೆಲವೊಂದು ದೇಶ ಕಾಲ ವ್ಯವಸ್ಥೆಗಳಿಗನುಸಾರವಾಗಿ ಭಗವಂತ ಆಯಾಯ ಗುಣಗಳನ್ನು ವ್ಯಕ್ತಪಡಿಸ್ತಾನೆ ಎಂತೆಂಬುದಾಗಿ ನಮಗೆ ಉಪನಿಷತ್ತು ಅದನ್ನು ತೋರಿಸಿಕೊಡ್ತದೆ. ಅದಾದ ಮೇಲೆ ಮುಂದೆ ಭಗವಂತ ಆತ್ಮ ಅಂತ ಅವನನ್ನು ಕರೆದಿದ್ದಾರೆ. ಯಾಕೆ ಅಂತ ಕೇಳಿದರೆ ಅದನ್ನು ಭಾಷ್ಯಕಾರರು ಒಳ್ಳೆ ಪ್ರಮಾಣಗಳ ಮೂಲಕವಾಗಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಹೇಗೆ ಅಂತ ಕೇಳಿದರೆ ಭಗವಂತ ಆರ್ಧಗುಣಾತ್ ಆತ್ಮನಾರಾಯಣ ವ್ಯಾಪ್ತ ಆಗಿರ್ತಕ್ಕಂಥವನು. ಭಗವಂತನ ವ್ಯಾಪ್ತಿ ಅದು ಎಲ್ಲಿ ತನಕ ಉಂಟು ಅಂತ ಕೇಳಿದರೆ ಅದಕ್ಕೆ ಸೀಮೆ ಇಲ್ಲ, ಅದಕ್ಕೆ ಕೊನೆ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಅಚ್ಯುತಾನಂತ ಅಂತ ಕರೆದದ್ದು. ಅಚ್ಯುತ ಭಗವಂತನ ಚ್ಯುತಿ ಇಲ್ಲ, ಭಗವಂತನಿಗೆ ಅನಂತ, ಅವನಿಗೆ ಕೊನೆ ಇಲ್ಲ. ಆದ್ದರಿಂದ ಭಗವಂತ ಅಚ್ಯುತನೂ ಹೌದು, ಭಗವಂತ ಅನಂತನೂ ಹೌದು. ಮತ್ತು ವ್ಯಾಪ್ತ ಎಲ್ಲಿಗೆ? ದೇಶತಃ ಅನಂತ, ಗುಣತಃ ಅನಂತ, ಇನ್ನು ಕಾಲತಃ ಎಲ್ಲ ರೀತಿಯಾಗಿರ್ತಕ್ಕಂಥ ಅನಂತ್ಯ ಭಗವಂತನಿಗೆ ಹೇಳಲಿಕ್ಕೆ ಬರ್ತದೆ. ಭಗವಂತನ ಅನಂತತ್ವಕ್ಕೆ ಒಂದು ಸೀಮೆ, ಒಂದು ಕೊನೆ, ಒಂದು ಅವಧಿ ಇಲ್ಲವೇ ಇಲ್ಲ. ಅದನ್ನು ಯಾವ ಕಾಲಕ್ಕೂ ಕೂಡ ಕಲ್ಪನೆ ಮಾಡಿಕೊಳ್ಳಲಿಕ್ಕಿಲ್ಲ. ಮತ್ತು ಬ್ರಹ್ಮಭಕ್ತ ಸತ್ಯಂ ಕರ್ಮ, ಭಗವಂತ ಸತ್ಯ. ಆತ್ಮವ ಇದಮೇಕ ಅಗ್ರೇ ಆಸೀತ್. ಯಾವುದಿತ್ತು ಅಂತ ಕೇಳಿದರೆ ಆತ್ಮ ಇದಮೇಕ ಏವ ಅಗ್ರೇ ಆಸೀತ್. ಇದ್ದದ್ದು ಯಾವುದು ಕೇಳಿದರೆ ಅದೊಂದೇ ಆತ್ಮ. ಆತ್ಮನನ್ನು ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ. ಹೀಗೆ ಉಪನಿಷತ್ತು ಭಗವಂತನ ಅನಂತ್ಯಕ್ಕೆ ತುಂಬ ವಿಶದವಾಗಿರ್ತಕ್ಕಂತಹ ಸ್ಪಷ್ಟವಾಗಿರ್ತಕ್ಕಂತಹ ಪ್ರಮಾಣಗಳನ್ನು ತೋರಿಸಿಕೊಡ್ತದೆ. ಅದಾದ ಮೇಲೆ ಸಂಘರ್ಷಣೋ ಹರಿಪ್ಪಂತ ಬ್ರಹ್ಮವತ್ತು ವಾಸುದೇವಕ ಹೀಗೆ ಪ್ರಮಾಣವನ್ನು ತುಂಬ ಕೊಡ್ತಾರೆ. ಬ್ರಹ್ಮನ ವ್ಯವಸ್ಥೆಗೆ, ಅವನ ಇರುವಿಕೆಗೆ ಬೇಕಾದಷ್ಟು ಪ್ರಮಾಣಗಳನ್ನು ಇಲ್ಲಿ ತೋರಿಸ್ತಾರೆ. ಅದಾದ ಮೇಲೆ ಭಗವಂತ ವಿರೂಪಾಕ್ಷ ಶಿವಸೂರ್ಯೋ ಸುರಾಚಾರ್ಯೋ ವಿನಾಯಕ ಪುಂಡರೀಕೇಕ್ಷಣೋ ವಿಷ್ಣು ಸಹಸ್ರಾಕ್ಷ ಸುರಾಧಿಪ. ಭಗವಂತ ಏನೆಲ್ಲ ಅಂತ ಕೇಳಿದರೆ ಅವನು ಪುಂಡರೀಕಾಕ್ಷ ಮತ್ತು ಸೂರ್ಯಮಂಡಲವಿದ್ದುಕೊಂಡು ಇಡೀ ಜಗತ್ತನ್ನು ಬೆಳಗತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಎಲ್ಲ ಶಿವ, ಸೂರ್ಯ, ಬೃಹಸ್ಪತಿ ಇವರೆಲ್ಲರಿಗೂ ಕೂಡ ಒಳಗಿದ್ದುಕೊಂಡು ಅವನನ್ನು ನೇಮನೆ ಮಾಡತಕ್ಕಂಥವು ಅಂತ ಹೇಳಿಕೊಂಡು ಭಗವಂತನನ್ನು ಹೇಳ್ತಾರೆ. ಇನ್ನು ಆತ್ಮಬ್ರಹ್ಮದೇ ಶಬ್ದ ತಮತೆ ವಿಷ್ಣುಮವೇಯಂ ನವರ್ತಂತೆ ಶಬ್ದತನ್ಯತ್ರ ಶೃಂಗಿ ಬೇರೆ ಅಗ್ನಿ ಶಬ್ದವತ್. ಭಗವಂತನನ್ನು ಆತ್ಮ ಅಂತ ಕರೆದಿದ್ದಾರೆ. ಈ ಆತ್ಮಾತಿ ಶಬ್ದಗಳು ಇದು ಬೇರೆ ಎಲ್ಲೂ ಕೂಡ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಭಗವಂತನನ್ನು ಆತ್ಮ ಅಂತ ಹೇಳಿದ್ದು ಬೇಕಾದಷ್ಟು ಕಡೆಗಳಲ್ಲಿ ಹೇಳಿದ್ದಾರೆ. ಪುರಾಣಗಳಲ್ಲಿ, ವೇದಗಳಲ್ಲಿ ಆತ್ಮಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಆತ್ಮಶಬ್ದದ ಪ್ರಯೋಗ ಭಗವಂತನನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಇದ್ದರೂ ಕೂಡ ಅದನ್ನು ಭಗವಂತನಿಗೇ ಅನ್ವಯಿಸಿಕೊಳ್ಳಬೇಕು ಹೊರತು ಇತರ ವಾಚ್ಯಗಳಾಗಿ ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ಬರುವುದೇ ಇಲ್ಲ. ಯಾಕೆ ಅಂತ ಕೇಳಿದರೆ ಪ್ರಮಾಣವನ್ನು ಕೊಡ್ತಾರೆ. ಏನು ಅಂತ ಕೇಳಿದರೆ ಆತ್ಮಶಬ್ದಾದಯ ಆತ್ಮಾದಿ ಶಬ್ದಗಳು ಏನಿದೆ ಅದು ಅವ್ಯಯಂ. ಅದು ಭಗವಂತನನ್ನು ಬಿಟ್ಟು ಇತರ ವಾಚಕಗಳಾಗಿ ಹೇಳಲಿಕ್ಕೆ ಬರೋದೇ ಇಲ್ಲ. ಅವರ್ತಂತೆ ಬೇರೆ ಕಡೆಗಳಲ್ಲಿ ಆ ಶಬ್ದಗಳ ಪ್ರಯೋಗವನ್ನು ಹೇಳಲಿಕ್ಕಿಲ್ಲ. ಮತ್ತು ಅದನ್ನು ಪ್ರಮಾಣ ಹೇಗೆ ಅಂತ ಕೇಳಿದರೆ ಅಗ್ನಿ ಅಂತ ಕರಿತೇವೆ. ಹೇಗೆ ಅಂತ ಕೇಳಿದರೆ ಅಗ್ನಿ ಅಂತ ಕೇಳಿದಾಗ
ಬೇರೆ ಕಡೆಗಳಲ್ಲಿ ಅಗ್ನಿ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಅದು ಅಗ್ನಿ ಶಬ್ದ ಅಮುಖ್ಯ. ಅಗ್ನಿರ್ಮಾಣವಕ ಅಂತ ನಾವು ಪ್ರಯೋಗ ಇದು ಶಬ್ದ ಇದೆ. ಅಗ್ನಿರ್ಮಾಣವಕ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಮಾನವಕನಲ್ಲಿ ಅಗ್ನಿ ಶಬ್ದ ಅಮುಖ್ಯಾರ್ಥ ಪ್ರಯೋಗನೇ ಹೊರತು ಮುಖ್ಯ ಪ್ರಯೋಗ ಅಲ್ಲ. ಅಗ್ನಿಯಂತೆ ಅಂತ ಹೇಳಿದ್ರೆ ಅಗ್ನಿಯಂತೆ ತೇಜಸ್ಸುಳ್ಳವನು ಹೊರತು ಅಗ್ನಿ ಅಂತ ಹೇಳಿದ್ರೆ ಬೆಂಕಿಯಂತೆ ಸುಡ್ತಾ ಇದ್ದಾನೆ ಅಂತ ಯಾರೂ ಕೂಡ ಮಾಡೋದಿಲ್ಲ. ಮಾನವಕ ಅಗ್ನಿವತ ತೇಜಸ್ಸು. ಅಗ್ನಿಯಂತೆ ಅಗ್ನಿಯಲ್ಲಿ ಹೇಗೆ ತೇಜಸ್ಸಿದೆಯೋ ಅದೇ ರೀತಿಯಾಗಿ ಅವನಲ್ಲಿಯೂ ಕೂಡ ಆ ಮಾನವಕನಲ್ಲಿಯೂ ಕೂಡ ಒಳ್ಳೆಯ ತೇಜಸ್ಸಿದೆ ಎಂಬುದನ್ನು ತೋರಿಸ್ತಾನೆ. ಅದಾದ ಮೇಲೆ ಮುಂದೆ ಏಕೋ ನಾರಾಯಣ ಆಸೀತ್ ಯಾರಿದ್ರು ಆರಂಭದಲ್ಲಿ ಸೃಷ್ಟಿಯ ಆದಿಕಾಲದಲ್ಲಿ ಯಾರಿದ್ರು ಅಂತ ಕೇಳಿದರೆ ಯಾರಿಲ್ಲ. ಏಕೋ ನಾರಾಯಣ ಆಸೀತ್ ಅವನೊಬ್ಬರೇ ಇದ್ದಂಥವರು ಹೇಗಿದ್ದು ಬ್ರಹ್ಮಚೇಶಾನ ವಾಸುದೇವೋ ಇದಮಗ್ರ ಆಸೀತ್ ನ ಬ್ರಹ್ಮ. ತಾನೇ ವಾಸುದೇವ ಆ ಭಗವಂತ ತಾನಿದ್ದ. ಹೇಗಿದ್ದ ಅಂತ ಕೇಳಿದಾಗ ಯಾರೂ ಇರಲಿಲ್ಲ. ರುದ್ರಾದಿಗಳಿರಲಿಲ್ಲ, ಇಂದ್ರಾದಿಗಳಿರಲಿಲ್ಲ, ಯಾರೂ ಕೂಡ ಆರಂಭದಲ್ಲಿ ಇರಲಿಲ್ಲ ಎಂಬುದನ್ನು ತೋರಿಸ್ತಾರೆ. ಆದ್ದರಿಂದ ಭಗವಂತನನ್ನು ಬಿಟ್ಟು ಭಗವಂತನಿಗಿಂತ ಅನ್ಯತ್ರ ಎಲ್ಲಿಯೂ ಕೂಡ ಈ ಶಬ್ದಗಳು, ಆತ್ಮಾದಿ ಶಬ್ದಗಳು, ಅದೇ ರೀತಿಯಾಗಿ ಇತರ ಏನಾದರೂ ಪ್ರಯೋಗಗಳು ಅದು ಹೇಳಲಿಕ್ಕಾಗೋದಿಲ್ಲ ಎಂಬುದನ್ನು ಐತರೇಯ ಉಪನಿಷತ್ತು ತಿಳಿಸಿಕೊಡ್ತದೆ. ಇದಕ್ಕೋಸ್ಕರವಾಗಿ ಆ ಭಗವಂತ ಅಷ್ಟು ಸಾಮರ್ಥ್ಯವುಳ್ಳವನು. ಭಗವಂತನ ವ್ಯಾಪ್ತಿ ಅದು ತುಂಬ ಅಧಿಕವಾಗಿರತಕ್ಕಂತಹದ್ದು. ಈ ಆತ್ಮಾದಿ ಶಬ್ದಗಳು ಇದೆಲ್ಲವೂ ಕೂಡ ನೇರವಾಗಿ ಭಗವಂತನ ಪ್ರತಿಪಾದಕವಾಗಿರ್ತದೆ ಎಂಬುದನ್ನು ಉಪನಿಷತ್ತು ಬಹಳ ವಿಶದವಾಗಿ ಐತರೇಯ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಅದನ್ನು ತೋರಿಸಿಕೊಡುತ್ತದೆ. ಮುಂದೆ ಭಗವಂತ ಇತರ ಪ್ರೇರಕತ್ವವನ್ನು ಸಮರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಭಗವಂತ ಗುಣಪೂರ್ಣ ಎಂಬಂಥ ವಿಚಾರವನ್ನು ಅದನ್ನು ಸಮರ್ಥನೆ ಮಾಡ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡುವ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತ ವಸ್ತು.